ಒಂದು ಗಂಟೆಯ ಪ್ರಮುಖ ಸುದ್ದಿ ಮಂಡ್ಯ ಧ್ವಜ ಸಮರ ಜೋರಾಯಿತು. ನಾಯಕರ ವಾಕ್ ಸಮರ. ಧ್ವಜ ದಂಗಲ್ ಹೆಸರಲ್ಲಿ ನಾಯಕರ ಏಟು ಎದಿರೇಟು. ಧ್ವಜ ದಂಗಲ್ಗೆ ನಾಯಕರು ಕಿಡಿ ಹಚ್ಚಿದ್ರ. ಹಾಗಾದ್ರೆ ಗೋಡ್ಸೆ ವಂಶಸ್ಥರು ಅನುಯಾಯಿಗಳು ಶಾಂತಿಯನ್ನ ಕದಡುತ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಶಾಂತಿ ಕದಡೋ ಕೆಲಸ ಆಗ್ತಾ ಇದೆ. ನಾಯಕರ ವಾಕ್ ಸಮರ ಈಗ ತಾರಕಕ್ಕೇರಿದೆ. ಮಂಡ್ಯ ಧ್ವಜ ದಂಗಲ್ನ ಕುರಿತಂತೆ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ರಾಜ್ಯದಲ್ಲಿ ಶಾಂತಿ ಕದಡೋ ಕೆಲಸ ಆಗ್ತಾ ಇದೆ. ಮನುಷ್ಯರು ಧರ್ಮಗಳ ನಡುವೆ ಬೆಂಕಿ ಹಚ್ಚಲಾಗ್ತಾ ಇದೆ. ಮಂಡ್ಯ ಗಲಾಟೆಗೆ ಜಿಲ್ಲಾಡಳಿತ ವೈಫಲ್ಯ ಅಂದ್ರೆ ಏನು? ಅವರು ಅನುಮತಿ ಕೇಳಿ ಮುಚ್ಚಳಿಕೆ ಬರೆದುಕೊಟ್ಟಿದ್ದಾರೆ. ರಾಷ್ಟ್ರಧ್ವಜ ಕನ್ನಡ ಧ್ವಜ ಹಾರಿಸೋದಕ್ಕೆ ಅನುಮತಿ ಕೊಟ್ಟಿರೋದು. ಯಾವುದೇ ಧರ್ಮ ಪಕ್ಷದ ಧ್ವಜ ಹಾರಿಸಬಾರದು ಅಂತ ಹೇಳಿದ್ರು. ಮುಚ್ಚಳಿಕೆಯಲ್ಲಿ ಬರೆದಿದ್ದನ್ನ ಮೀರಿ ಅಲ್ಲಿ ಹನುಮ ಧ್ವಜವನ್ನ ಹಾರಿಸಲಾಗಿದೆ. ಮುಚ್ಚಳಿಕೆ ಉಲ್ಲಂಘಿಸಿ ಭಗವಧ್ವಜ ಹಾರಿಸಿದ್ದು ತಪ್ಪಲ್ವಾ ಅಂತ ಸಿಎಂ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಗೋಡ್ಸೆ ವಂಶಸ್ಥರು ಅನುಯಾಯಿಗಳು ಶಾಂತಿ ಕದಡುತ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ರಾಜ್ಯದಲ್ಲಿ ಶಾಂತಿ ಕದಡೋ ಕೆಲಸ ಆಗ್ತಾ ಇದೆ. ಮನುಷ್ಯರು ಧರ್ಮಗಳ ನಡುವೆ ಬೆಂಕಿ ಹಚ್ಚಲಾಗ್ತಾ ಇದೆ ಅಂತ ಬಿಜೆಪಿ ವಿರುದ್ಧ ಸಿಎಂ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಅನಿಸುತ್ತಲ್ಲ, ನೋಡ್ತಾ ಇದ್ದೀವಿ ಶಾಂತಿ ಕದಡ ಆಗ್ತಾ ಇದೆ. ಶಾಂತಿ ಕದಡವ್ರು ಯಾರು ಅಂತಂದ್ರೆ ಗೋಡ್ಸೆ ಅವರ ಯಾರು ಗೋಡ್ಸೆ ಇದ್ರಲ್ಲ ಅವರ ವಂಶಸ್ಥರೇ, ಅವರ ಅನುಯಾಯಿಗಳೇ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರಿಂದ ಸಮಾಜದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದಾಗಬೇಕು. ಪರಸ್ಪರ ಪ್ರೀತಿ ವಿಶ್ವಾಸ ಇರತಕ್ಕಂಥದ್ದಾಗಬೇಕು. ಮನುಷ್ಯರ ಮಧ್ಯದಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಆಗಬಾರ್ದು. ಧರ್ಮಗಳ ನಡುವೆ ಬೆಂಕಿ ಹಚ್ಚತಕ್ಕಂಥ ಕೆಲಸ ಆಗಬಾರ್ದು. ಕೆಲಸಗಳಾಗ್ತಿದೆ ಅಂತ ತಮ್ಗನ್ಸುತ್ತಾ ಸರ್? ಅನಿಸುತ್ತಲ್ಲ, ನೋಡ್ತಾ ಇದ್ದೀವಿ ಶಾಂತಿ ಕದಡ ಆಗ್ತಾ ಇದೆ. ಶಾಂತಿ ಕದಡವ್ರು ಯಾರು ಅಂತಂದ್ರೆ ಗೋಡ್ಸೆ ಅವರ ಯಾರು ಗೋಡ್ಸೆ ಇದ್ರಲ್ಲ ಅವರ ವಂಶಸ್ಥರೇ, ಅವರ ಅನುಯಾಯಿಗಳೇ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರಿಂದ ಸಮಾಜದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದಾಗಬೇಕು. ಪರಸ್ಪರ ಪ್ರೀತಿ ವಿಶ್ವಾಸ ಇರತಕ್ಕಂಥದ್ದಾಗಬೇಕು. ಮನುಷ್ಯರ ಮಧ್ಯದಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಆಗಬಾರ್ದು. ಧರ್ಮಗಳನ್ನು ಮತ್ತೆ ರಾಮನಾಮ ಜಪಿಸಿದ ಸಿಎಂ ಸಿದ್ದರಾಮಯ್ಯ. ನಾವೆಲ್ಲ ರಾಮನ ಭಕ್ತರೇ ಅಂತ ಸಿಎಂ ಸಿದ್ದರಾಮಯ್ಯ ಮತ್ತೆ ರಾಮನಾಮವನ್ನ ಜಪಿಸಿದ್ದಾರೆ. ಬಿಜೆಪಿಯಿಂದ ರಾಮನ ಹೆಸರು ರಾಜಕೀಯವಾಗಿ ಬಳಕೆ ಆಗ್ತಾ ಇದೆ. ಗಾಂಧಿ ಸಾಯೋವಾಗ ಹೇ ರಾಮ್ ಅಂತಹ ವ್ಯಕ್ತಿಯನ್ನ ಕೊಂದವರು ಈಗ ರಾಮನ ಜಪ ಮಾಡ್ತಿದ್ದಾರೆ. ಜನವರಿ 22ರಂದು ನಾನು ರಾಮನ ದೇವಸ್ಥಾನವನ್ನ ಉದ್ಘಾಟಿಸಿದೆ. ಜೈ ಶ್ರೀರಾಮ್ ಅನ್ನೋದು ಬಿಜೆಪಿ ಸ್ವತ್ತಲ್ಲ. ಗಾಂಧಿ ಹೇ ರಾಮ್ ಅಂದಿದ್ರು. ಅದಕ್ಕೆ ಎಲ್ಲರ ಬಳಿ ಜೈ ಶ್ರೀರಾಮ್ ಘೋಷಣೆ ಕೂಗಿಸಿದೆ. ಬಿಜೆಪಿಗೆ ಜಾತ್ಯತೀತತೆಯ ನಂಬಿಕೆ ಇಲ್ಲ, ನಮಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಗಾಂಧೀಜಿಯವರು ಸಾಯುವಾಗಲೂ ಕೂಡ ಹೇ ರಾಮ್ ಅಂತೇಳಿ ಅದನ್ನು ಉಚ್ಚಾರ ಮಾಡಿ ಅವರು ಪ್ರಾಣತ್ಯಾಗ ಮಾಡುತ್ತೆ. ಹೇ ರಾಮ್ ಅಂದರೆ ಶ್ರೀರಾಮಚಂದ್ರನ ಬಗ್ಗೆ ಅಪಾರವಾದಂಥ ಭಕ್ತಿಯನ್ನು ನಂಬಿಕೆಯನ್ನು ಇಟ್ಕೊಂಡಿದ್ರು. ಅವರು ಅದಕ್ಕೋಸ್ಕರನೇ ಅವರು ಯಾವಾಗಲೂ ಕೂಡ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.